ಅದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಇಲ್ಲ. ಇದುವರೆಗೂ ಬರೀ ಆಶ್ವಾಸನೆ ಮುಂದೆ ಬಂದು ಹೋಗಾಗ್ಬಿಟ್ಟಿದೆ. ಘೋಷಣೆ ಮಾಡ್ತೀವಿ ಅಂತ ಹೇಳಿ ಬರೀ ಆಶ್ವಾಸನೆ ಮುಖಾಂತರ ಆಗಿದೆ ಬಿಟ್ರೆ ಯಾವುದು ಕಾರ್ಯಗತ ಆಗಿಲ್ಲ. ಇದುವರೆಗೂ ಬಂದು ಸ್ಟ್ರೈಕ್ ಮಾಡೋದು ಹೋಗೋದು ಅಷ್ಟೇ ಆಗಿದೆ. ನಾನು ಹೇಳಿದ್ಯಲ್ಲ, ಕನಿಷ್ಠ ಅವ್ರಿಗೆ ಬಂದು ಇಲ್ಲಿ ನಿರ್ಧಾರ ಹೇಳಿ ಹೋಗೋ ತನಕ ನಾವು ಇಲ್ಲೇ ಕೂತ್ಕೊಳ್ಳೋಣ ಅನ್ನೋದೇ ಒಂದು ನಮ್ಮೆಲ್ಲರ ಆರೈಕೆ. ಊಟ ಇಲ್ದಿದ್ರು ಕೂಡ ಕೆಲವರು ಹಾಗೇನೆ ಕೂತ್ಕೊಂಡಿದ್ದಾರೆ. ವಾಶ್ರೂಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ, ಸರಿಯಾದ ಊಟದ ವ್ಯವಸ್ಥೆ ಇಲ್ಲ. ಎಲ್ಲ ಗಟ್ಟಿದು ಊಟ ತಂದಿರ್ತಾರೆ, ಚಪಾತಿ ರೊಟ್ಟಿ ಅಡ್ಜಸ್ಟ್ ಮಾಡ್ಕೊಂಡು ತಿಂತಿದ್ದಾರೆ. ಊಟದ ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ. ನಿನ್ನೆ ಒಬ್ರು ಆಟೋ ಡ್ರೈವರ್ ಹೇಳಿದ್ರು, ನಿಮ್ಗೆ ಎಷ್ಟು ಬರ್ತಿದೆ ಅಂದ್ರೆ, ಸರ್ 11,000 ಬರ್ತಿದೆ ಅಂದ್ರೆ ನಿಜವಾಗ್ಲೂ ಒಂದು ಕಸ ಗುಡ್ಸೋರಿಗೆ 18,000 ಕೊಡ್ತಾರಲ್ರಿ ಅಂದ್ರೆ ಅದು ನಿಮಗೆ ಪಬ್ಲಿಕ್ಕಿಗೆ ನಿಮಗೆ ಗೊತ್ತಾಗ್ತಾ ಇದೆ. ಈ ಒಂದು ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೆಲಸನೂ ಬಂದರೆ ನೇರವಾಗಿ ಅವ್ರು ಹೇಳೋದು ಅಂಗನವಾಡಿಯವ್ರಿಗೆ ವಹಿಸ್ರಿ. ಒಂದು ಬೇಸಿಕ್ ಆಗಿ ಒಂದು ಫ್ಯಾಮಿಲಿ ಗಂಡ ಹೆಂಡತಿ 2 ಮಕ್ಕಳಿಗೆ ಇವತ್ತಿನ ರೇಟಲ್ಲಿ ಎಷ್ಟು ಹಣ ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಕೊಟ್ಟು AC ರೂಮಲ್ಲಿ ಕೂತಿರೋ ಅಧಿಕಾರಿಗಳು ಲಕ್ಷಾನುಗಟ್ಟಲೆ ಸ್ಯಾಲ್ರಿ ಇದೆ. ನಾವು ಲಕ್ಷ ನೋಡ್ಬೇಕಂದ್ರೆ 10 ತಿಂಗಳು ಕೆಲಸ ಮಾಡ್ತೀವಿ. ನಮಗೆ BPL ಕಾರ್ಡೇ ಬೇಡಪ್ಪ, ನಮಗೆ ಏನು ಬೇಡ, ನಮಗೆ ಗೌರ್ಮೆಂಟ್ ನೌಕರದಾರ ಅನ್ನೋದು ಮಾಡ್ರಿ. ನಾವು ಸರ್ಬಾ ತಾಲೂಕಿಂದ ಬಂದಿದ್ದೀವಿ ಸರ್. ನನ್ನ ಹೆಸರು ಗಾಯತ್ರಿ ಕೆ ಅಂತೇಳಿ. ಅಂಗನವಾಡಿ ಕಾರ್ಯಕರ್ತೆಯಾಗಿ ಈಗಾಗಲೇ 35 ವರ್ಷದಿಂದ ದುಡಿತಾ ಇದ್ದೀವಿ. ಅದಕ್ಕೆ ಯಾವುದೇ ರೀತಿಯ ಪ್ರತಿಫಲ ಇಲ್ಲ. ಇದುವರೆಗೂ ಬರೀ ಆಶ್ವಾಸನೆ ಮುಂದೆ ಬಂದು ಹೋಗಾಗ್ಬಿಟ್ಟಿದೆ. ಈಗ ಯಾಕೆ ಅಂತಂದರೆ, ಈಗ ಪ್ರತಿ ವರ್ಷ ಒಂದು ರಾಜಕಾರಣಿಗಳು ಬರ್ತಾರೆ, ಆಯಿತು ಏನಪ್ಪ ಅಂತಂದರೆ ನಮ್ಮ ಬೇಡಿಕೆಗಳನ್ನು ಕೇಳ್ಕೊಳ್ತಾರೆ, ನಾವು ಹೋಗಲ್ಲಿ ಮನವಿ ಸಲ್ಲಿಸ್ತೀವಿ, ಅದಾದ ನಂತರ ಬಜೆಟಲ್ಲಿ ನಿಮ್ಮನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿ ಬರೀ ಆಶ್ವಾಸನೆ ಮುಖಾಂತರ ಆಗಿದೆ ಬಿಟ್ಟರೆ ಯಾವುದು ಕಾರ್ಯಗತ ಆಗಿಲ್ಲ. ಇದುವರೆಗೂ ಬಂದು ಸ್ಟ್ರೈಕ್ ಮಾಡೋದು ಹೋಗೋದು ಅಷ್ಟೇ ಆಗಿದೆ. ಈ ಸರಿ ಏನೇ ಆಗಲಿ ಅದನ್ನು ಒಂದು ನಿರ್ಧಾರ ಆಗೋವರೆಗೂ ನಾವು ಹೋಗೋದಿಲ್ಲ ಅನ್ನೋ ಒಂದು ಛಲದ ಮೇಲೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಖಂಡಿತ ಏನಾದ್ರು ಒಂದು ಆಶ್ವಾಸನೆ ಬೇಡ, ನಮಗೆ ಕಾಯಂ ಅಥವಾ ಕನಿಷ್ಠ ವೇತನವನ್ನು ಒಂದು ಜಾರಿಗೊಳಿಸಿ ನಮಗೆ ಇಲ್ಲೇ ಬಂದು ಅವರ ನಿರ್ಧಾರವನ್ನು ಹೇಳಿ ಹೋಗಲಿ ಅನ್ನೋದು ನಮ್ಮ ಆಶಯ. ಇದಕ್ಕೆ ತಾವು ಸಹಕರಿಸಿದ್ದಕ್ಕೆ ನಾನು ಹೇಳಿದ್ಯಲ್ಲ, ಕನಿಷ್ಠ ಅವ್ರಿಗೆ ಬಂದು ಇಲ್ಲಿ ನಿರ್ಧಾರ ಹೇಳಿ ಹೋಗೋ ತನಕ ನಾವು ಇಲ್ಲೇ ಕೂತ್ಕೊಳ್ಳೋಣ ಅನ್ನೋದೇ ಒಂದು ನಮ್ಮೆಲ್ಲರ ಆರೈಕೆ. ಎಲ್ಲ ತಯಾರಿನೂ ಇದೆ ಮೇಡಮ್, ಎಲ್ಲ ಇದರಲ್ಲೇ ಇರ್ತೀವಿ ಮೇಡಮ್, ಅದಕ್ಕೇನು ತೊಂದರೆ ಇಲ್ಲ. ನಿನ್ನೆಯಿಂದನೇ ಹಾಗೇನೆ ಕೂತ್ಕೊಂಡಿದ್ದೀವಿ. ಊಟ ಇಲ್ದಿದ್ರು ಕೂಡ ಕೆಲವ್ರು ಹಾಗೇನೆ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅವ್ರು ಬಂದು ನಮಗೆ ಏನು ಆಯಿತು, ನಿಮಗೆ ಇಷ್ಟು ಕೊಡ್ತಿದ್ದೀವಿ ಅಥವಾ ಕನಿಷ್ಠ ವೇತನ ಮಾಡಿದ್ದೀವಿ ಅನ್ನೋ ಒಂದು ಭರವಸೆ ಕೊಡೋ ತನಕ, ಆದೇಶ ಹೊರಡಿಸೋ ತನಕ ನಾವು ಎಲ್ಲಿಂದ ಹೋಗಲ್ಲ ಅನ್ನೋದೇ ನಮ್ಮೆಲ್ಲರ ಒಂದೇ ಒಕ್ಕೊರಲಿನಿಂದ ಕೂಗ್ತಾ ಇದ್ದೀವಿ ಮೇಡಮ್. ಮೇಡಮ್, ಇಲ್ಲಿ ಈಗ ಸಿಕ್ಕಾಪಟ್ಟೆ ಏನು ಫೆಸಿಲಿಟೀಸ್ ಬಗ್ಗೆ ಸಾಕಷ್ಟು ಕೇಳಿ ಬರ್ತಾ ಇದೆ, ತುಂಬ ಏನೋ ಪ್ರಾಬ್ಲಮ್ಗಳಾಗ್ತಾ ಇದೆ ಏನು ಬೇಕು ಅಂತ ನಿಮ್ಗೆ ಅನಿಸ್ತದೆ? ಮೇಡಮ್, ನಿಮಗೆ ಗೊತ್ತಿರೋ ಹಾಗೆ ಲೇಡೀಸ್ ಫಸ್ಟ್ ಬೇಸಿಕ್ ಆಗಿ ಯೂರಿನ್ ವಾಶ್ರೂಮ್ ಬೇಕು. ವಾಶ್ರೂಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ. ಇಷ್ಟು ಜನ ಮನೇಲಿ 10 ಜನ ಬಂದ್ರೆ ನಾವು ಯೋಚನೆ ಮಾಡ್ತೀವಿ ನೀರಿಗೆ ಏನಂತ. ಅಂಥದ್ದು ಇಷ್ಟು ಜನ ಬಂದಾಗ ಒಬ್ಬೊಬ್ರು ಒನ್ ಟೈಮ್ ಹೋಗಿ ಬಂದ್ರೂ ಎಷ್ಟು ಪರಿಣಾಮ, ಇದು ಹೆಲ್ತ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಈಗಾಗಲೇ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಎಲ್ಲ ಗಟ್ಟಿದು ಊಟ ತಂದಿರ್ತಾರೆ, ಚಪಾತಿ ರೊಟ್ಟಿ ಅಡ್ಜಸ್ಟ್ ಮಾಡ್ಕೊಂಡು ತಿಂತಿದ್ದಾರೆ. ಊಟದ ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ, ಮಲಗೋ ವ್ಯವಸ್ಥೆ ಇದೆ, ಸೆಕ್ಯೂರಿಟಿ ಫಸ್ಟಾಗಿ ರಾತ್ರಿ ಎಲ್ಲ ಇಲ್ಲೇ ಇರ್ತೀವಿ ಅಂದಾಗ ಇದು ಓಪನ್ ಪ್ಲೇಸು ಮೇಡಮ್ ಇದು. ಹಾಗಾಗಿ ನಾವು ಇಷ್ಟು ವರ್ಷದಲ್ಲಿ ಮುಷ್ಕರ ಮಾಡ್ಕೊಂಡು ಬಂದಿದ್ದೀವಲ್ಲ, ಒಂದು ಸರಿನೂ ನಾವು ಮುಷ್ಕರ ಮಾಡಿಲ್ಲ. ನಾವು ಯಾವ ವರ್ಷ ಮಾಡಲ್ಲ ಅವತ್ತು ನಮ್ಗೆ ಬಡ್ಜೆಟಲ್ಲಿ ಒಂದೇ ನಯಾ ಪೈಸೆ ಸಿಂಗಲ್ ₹1 ನಮಗೆ ಜಾಸ್ತಿ ಆಗಲ್ಲ. ನಾವು ಹೋರಾಟ ಮಾಡಿದ್ರೆ ಆ ಟೈಮಲ್ಲಿ ಒಂದು 100-200 ಸ್ವಲ್ಪ ಉದಾರ ಮನಸ್ಸಿತ್ತು ಅಂದರೆ ಒಂದು ₹500 ಜಾಸ್ತಿ ಮಾಡ್ಬೋದು ಅಷ್ಟೇ. ಇದುವರೆಗೂ ನಾನು ಈ 32 ವರ್ಷ ಸರ್ವಿಸು ₹400 ಸೇರಿದ್ದೀನಿ. ಇವತ್ತು ನಾವೇನಾರ ₹11,250 ತೊಗೊತಿದ್ದೀವಿ ಅಂದರೆ ಹೋರಾಟದ ಮೂಲಕ ಮಾತ್ರ. ಯಾವ ಸರ್ಕಾರ ಬಂದ್ರೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಇಷ್ಟು ಕೆಲಸ ಮಾಡ್ತಾ ಇದ್ದಾರೆ, ನಾವು ಅವ್ರಿಗೆ ಹೆಚ್ಚಳ ಮಾಡಬೇಕು. ನಿನ್ನೆ ಒಬ್ರು ಆಟೋ ಡ್ರೈವರ್ ಹೇಳಿದ್ರು, ನಿಮ್ಗೆ ಎಷ್ಟು ಬರ್ತಿದೆ ಅಂದರು. ಸರ್ 11,000 ಬರ್ತಿದೆ ಅಂದರು. ನಿಜವಾಗ್ಲೂ 11,000 ಬರ್ತಿದೆ ಅಂದರು. ಕಸ ಗುಡ್ಸೋರಿಗೆ 18,000 ಕೊಡ್ತಾರಲ್ರಿ ಅಂದರು. ಅದು ನಿಮಗೆ ಪಬ್ಲಿಕ್ಕಿಗೆ ನಿಮಗೆ ಗೊತ್ತಾಗ್ತಾ ಇದೆ, ಸರ್ಕಾರಕ್ಕೆ ಗೊತ್ತಾಗ್ತಾ ಇಲ್ಲ. ಈ ಥರ ಹೇಳಿ ಸರ್ಕಾರಕ್ಕೂ ಗೊತ್ತಿಲ್ಲ ಮೇಡಮ್, ನಾವೆಷ್ಟು ಕೆಲಸ ಮಾಡ್ತಿದ್ದೀವಿ ಅಂತ ಸರ್ಕಾರಕ್ಕೂ ಗೊತ್ತಾಗ್ತಾ ಇಲ್ಲ. ಪ್ರತಿ ಒಂದು ಡಿಪಾರ್ಟ್ಮೆಂಟ್ ಕೆಲಸನೂ ಬಂದರೆ ನೇರವಾಗಿ ಅವ್ರು ಹೇಳೋದು ಅಂಗನವಾಡಿಯವ್ರಿಗೆ ವಹಿಸ್ರಿ ಅಷ್ಟೇ, ಬೇರೆ ಏನು ಹೇಳಲ್ಲ. ಅಂಗನವಾಡಿಯವ್ರಿಗೆ ವಹಿಸ್ರಿ. ಇನ್ಚಾರ್ಜ್ ಅಂತ ಮಾಡ್ತಾರೆ ಮೇಡಮ್, ಅಲ್ಲಿ ವರ್ಕರ್ ಇರಲ್ಲ, ಇನ್ಚಾರ್ಜ್ ರಿಟೈರ್ಡ್ ಆಗಿದ್ದರೆ. ಈಗ ನಾನು ಹೋಗಿ ಪಕ್ಕ ಸೆಂಟ್ರಿ ಮಾಡಿದೆ ಅಂದರೆ ತಿಂಗಳಿಗೆ ₹50 ಕೊಡ್ತಾರೆ. ₹100 ನಾವು ಜೆರಾಕ್ಸ್ ಮಾಡಿಕೊಡ್ತೀವಿ ಅವರಿಗೆ ಪ್ರತಿ ತಿಂಗಳು ಮೀಟಿಂಗ್ಗಳಲ್ಲಿ. ತುಂಬ ಕಷ್ಟ ಇದೆ. ಏನು ಬೇಡ, ಒಂದು ಬೇಸಿಕ್ಕಾಗಿ ಒಂದು ಫ್ಯಾಮಿಲಿ ಗಂಡ ಹೆಂಡತಿ 2 ಮಕ್ಕಳಿಗೆ ಇವತ್ತಿನ ರೇಟಲ್ಲಿ ಎಷ್ಟು ಹಣ ಬರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಕೊಡಲಿ. ನಾವು ಹೆಚ್ಚಿಗೆ ಕೇಳೋದಿಲ್ಲ. ಇವತ್ತು ಎಲ್ಲೆಲ್ಲೋ AC ರೂಮಲ್ಲಿ ಕೂತಿರೋ ಅಧಿಕಾರಿಗಳಿಗೆ ಲಕ್ಷಾನುಗಟ್ಟಲೆ ಸ್ಯಾಲ್ರಿ ಇದೆ. ನಾವು ಲಕ್ಷ ನೋಡಬೇಕಂದ್ರೆ 10 ತಿಂಗಳು ಕೆಲಸ ಮಾಡ್ತೀವಿ. ಅಂದರೆ ಈಗ ಮೇಡಮ್ ಹೇಳಿದ್ರು, ಈಗ ಹಸ್ಬೆಂಡ್ ಇಲ್ಲ, ವಿಧವಾ ವೇತನ ಕೂಡ ಬರುತ್ತೆ. ಬರಲ್ಲ ವಿಧವಾ ವೇತನ ಮಾತಾಡಿದ್ರೆ ಅಂಗನವಾಡಿ ವರ್ಕರ್ಗೆ BPL ಕಾರ್ಡ್ ಯಾಕೆ ಅನ್ನೋ ಮಾತು ಕೇಳಿಬರುತ್ತೆ.
ನಮಗೆ ಕೊಡೋದು 11,000 ರೂಪಾಯಿ ಸಂಬಳ. ಯಾಕೆ ಬೇಕು ನಿಮಗೆ ಅಂತ ಹೇಳುತ್ತೆ. ನಮಗೆ BPL ಕಾರ್ಡೇ ಬೇಡಪ್ಪ, ನಮಗೆ ಏನು ಬೇಡ, ನಮಗೆ ಗೌರ್ಮೆಂಟ್ ನೌಕರದಾರ ಅನ್ನಂಗೆ ಮಾಡ್ರಿ ಅಷ್ಟೇ ಸಾಕು ಮೇಡಮ್. ಹೋಗ್ಲಿ ಅಟ್ಲೀಸ್ಟ್ ಹೋದ ವರ್ಷ ಗೃಹಲಕ್ಷ್ಮಿ ಆಯ್ತಲ್ಲ, 2,000 ರೂಪಾಯಿ ನಮಗೆ ಪೇಮೆಂಟ್ ಸೇರಿಸಿದ್ರು ಆಗಿರೋದು. ವಿಧವಾ ವೇತನ ಕೇಳಲ್ಲ. ಇವತ್ತಿಗೆ ಎಷ್ಟೋ ಜನ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಹಾಗಾದ್ರೆ ಇವಾಗ ನಿಮ್ಮ ಪ್ರಕಾರ ಗೃಹಲಕ್ಷ್ಮಿ ಇದು ಏನು ಬರ್ತಾ ಇದೆ 2,000 ಒಂದು ವೇತನ, ಸೊ ಅದನ್ನ ಬೇಡ, ಅದನ್ನ ನೀವು ಈ ಒಂದು ಸ್ಯಾಲ್ರಿಗೆ ಇನ್ಕ್ಲೂಡ್ ಮಾಡಲಿ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಕೈ ಬಿಡಬೇಕಾಗತ್ತಾಗ 2,000 ಸೇರಿಸಿದ್ರೆ ಇಡೀ ಒಂದು ವರ್ಷಕ್ಕೆ 2,000 ಅಂದ್ರೆ ನಮ್ಗೆ ಅಮೌಂಟ್ ಎಷ್ಟಾಗಿರೋದು. 2,000 ಪ್ರತಿ ಒಂದು ವರ್ಕರ್ಗೂ ಬರ್ತಾ ಇಲ್ಲ. ಯಾಕಂದರೆ ಇದು ಮನೆಯಲ್ಲಿ ಯಜಮಾನಿಗೆ ಬರುತ್ತೆ ಅಂದಾಗ ಅತ್ತೆ ಇರ್ತಾರೆ, ಅವ್ರಿಗೂ ಹೋಗ್ಬೋದು. ಬರಲಿ ಬಿಡ್ರಿ ಪಾಪ, ಏನು ಮಾಡ್ಬೇಕು ಅವಾಗ ನಾವು? ನಮಗೆ ಬೇಡ. ನಮಗೆ ಬರಬೇಕಾಗಿದ್ದು ನಮ್ಮ ಕೆಲಸಕ್ಕೆ ತಕ್ಕಂಗೆ ನಮಗೆ ಸಂಭಾವನೆ ಕೊಟ್ಟರೆ ಸಾಕು ನಮಗೆ, ಆಯ್ತಾ? ನಾವು ಹೆಚ್ಚಿನ ಏನು ಕೇಳ ಬೇಡ, ಬೇರೆ ಇಲಾಖೆ ಕೆಲಸ ವಹಿಸಲ್ಲ ಅಂತ ಇವತ್ತು ಹೇಳ್ತೀರ ನೀವು. ಅಲ್ಲಿ ಹೋಗ್ತಿದ್ದಂಗೆ ಕೆಲಸ ಶುರುವಾಗಿರುತ್ತೆ. ನಮಗಾಗಿ ಮಾಡಲ್ಲ ಅಂತ ಹೇಳೋ ಹಾಗೆ ಇಲ್ಲ ನಾವು. ಈಗ ನಮ್ಮ ರಾಜ್ಯ ಸರ್ಕಾರ ಎಸ್ಪೆಷಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಲೇಡೀಸ್ಗೆ ಅಂತ ಕೊಟ್ಟಿದೆ. Okay, ಈಗ ನೀವು ಉಚಿತ ಪ್ರಯಾಣ ಇದೆ. ಅಪ್ರಿಷಿಯೇಟ್ ಮಾಡ್ತೇವೆ ಮೇಡಮ್ ನಮಗೆ. So, ಅದರಿಂದ ಉಪಯೋಗ ಆಗಿದೆ ಮೇಡಮ್, ಇಲ್ಲ ಅಂತ ಹೇಳಲ್ಲ. ಯಾಕಂದ್ರೆ ಬಸ್ ಬೇರೆ ಕೆಲವರು ದೂರ ಓಡಾಡೋರಿಗೆ ಅಟ್ಲೀಸ್ಟ್ 1,000 ಉಳಿದಿರ್ಬೋದು. ಆದರೆ ಇವತ್ತಿನ ಲೆಕ್ಕಾಚಾರಕ್ಕೆ ಅದನ್ನ ಲೆಕ್ಕಾಚಾರ ಹಾಕಿದ್ರೆ ಏನೂ ಅಲ್ಲ ಮೇಡಮ್. ರೇಟು ಕೆಲವು ಸಾವಿರ ನಮಗೆ ಕೆಲವೊಂದು ಮಲೆನಾಡು ಪ್ರದೇಶದಲ್ಲಿ ಪ್ರೈವೇಟ್ ಬಸ್ ಇರೋದು, ಅವರಿಗೆ ಈ ಶಕ್ತಿ ಯೋಜನೆಯಿಂದ ಏನಿದೆ? ಅಲ್ಲಿ ಗೌರ್ಮೆಂಟ್ ಬಸ್ ಇಲ್ಲ. ಹಳ್ಳಿ ಕಡೆ ಇವು ಗೌರ್ಮೆಂಟ್ ಬಸ್ ಇಲ್ಲ ಮೇಡಮ್. ಅಲ್ಲಿ ನಾವು ಪ್ರೈವೇಟ್ ಬಸ್ಸಿಗೆ ಹೋಗ್ಬೇಕು, ಇಲ್ಲ ಯಾರ್ದಾರ ಬೈಕಿಗೆ ಕೈ ಹೊಡಿಬೇಕು, ಬೈಕ್ನವರು ಕರ್ಕೊಳಲ್ಲ. ನಮ್ಮ ಶಿಕಾರಿಪುರ ತಾಲೂಕು, ನಾವು ಕೊರಟಗೆರೆ ತಾಂಡದಲ್ಲಿ ನಾವು ವರ್ಕ್ ಮಾಡ್ತಾ ಇರೋದು. ನಮ್ಮ ಸಮಸ್ಯೆ ಅಂತೂ ತುಂಬಾ ಐತಿ. ನಮಗೆ ಯಜಮಾನ್ರಿಲ್ಲ, 2 ಮಕ್ಕಳಿದಾವು, ಹೊಲಾನೂ ಇಲ್ಲ, ಗಂಡ ಕುಡಿದು ಸತ್ತದ. ಅಲ್ಲಿ ಶಿವಮೊಗ್ಗದಲ್ಲಿ ಬಹಳಷ್ಟು ಶಿಕಾರಿಪುರ ನಮ್ಮ ಯಡಿಯೂರಪ್ಪ ಅವರ ಒಂದು ಕ್ಷೇತ್ರ ಸಿಕ್ಕಾಪಟ್ಟೆ ಅಭಿವೃದ್ಧಿಗಳಾಗಿದೆ. ಅಭಿವೃದ್ಧಿ ಆಗ ಕಡೆಗೆ ಆಗಿದ್ದಾವು, ಎಲ್ಲ ಕಡೆಗೂ ಆಗಿಲ್ಲ ಮೇಡಮ್. ನಮಗೆ 2 ಮಕ್ಕಳಿದಾವು. ಮಗಳ ಮದುವೆ ವಯಸ್ಸಿಗೆ ಬಂದಾಳ, ಮಗಳ ಮದುವೆ ಮಾಡಬೇಕು, ಮಗನ ಓದಿಸ್ಬೇಕು, ಹೊಲ ಇಲ್ಲ, ಇರೋದು ಒಂದು ಜನತಾ ಮನೆ ಐತಿ. ನಮ್ಮ ಪ್ರಾಬ್ಲಮ್ ತುಂಬಾ ಐತಿ ನಮಗೆ. ಯಾವ ಗ್ರಾಮ ನಿಮ್ಮದು? ಕೊರಟಗೆರೆ. ಅಲ್ಲಿ ಯಾವುದೇ ರೀತಿಯ ಬೇಸಿಕ್ ಫೆಸಿಲಿಟೀಸ್ ಇಲ್ವಾ? ಅಲ್ಲಿ ಯಾವುದೂ ಇಲ್ಲ ಮೇಡಮ್. ಸರಿ ಇಲ್ವಾ? ರಸ್ತೆ ಐತಿ. ಗೌರ್ಮೆಂಟ್ ಬಸ್ಸುಗಳು ಟೈಮಿಗೆ ಬರಲ್ಲ. ಆಮೇಲೆ ಗೌರ್ಮೆಂಟ್ ಬಸ್ಸು ಜಾಸ್ತಿ ಇಲ್ಲ. ಈಗೇನೋ 1-2 ಬಿಟ್ಟಿದ್ದಾರೆ, ಅವು ನಮ್ಮ ಟೈಮಿಗೆ ಇರಲ್ಲ. ನಾವು ಮತ್ತೆ ನಡೀತಾನೆ ಹೋಗ್ಬೇಕು. ಆ ಥರ ಗಮನಕ್ಕೆ ತಂದಿದ್ದೀರಾ? ಯಾರಿಗೆ? ನಿಮ್ಮ ಕ್ಷೇತ್ರದ ಒಂದು ಶಾಸಕರಿಗಾಗ್ಬೋದು, ಸಚಿವರಿಗಾಗ್ಬೋದು, ಸಂಸದರಿಗಾಗ್ಬೋದು ಹೇಳಿದ್ದಾರೆ. ನಮ್ಮ ಪ್ರಮುಖರೆಲ್ಲ ಹೇಳಿದ್ದಾರೆ, ಇನ್ಮೇಲೆ ಕ್ರಮ ತಗೊಂತವೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದೆಲ್ಲ ಓಕೆ. ನಮಗೆ ಗೌರ್ಮೆಂಟ್ ನೌಕರದಾರ ಅಂತ ಒಂದು ಬಿರುದು ಕೊಡಲಿ.